ಹಲೋ ಹಾಯ್ ನಮಸ್ಕಾರ. ನಾನು ದಿನೇಶ್ ಕುಮಾರ್, ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸ್ ಪ್ರೊಪ್ರೈಟರ್. ಇದು ಇನ್ಕ್ಯುಬೇಟರ್ ಮೊಟ್ಟೆಗಳನ್ನು ಮರಿ ಮಾಡುವಂಥ ಒಂದು ವಿಧಾನ. ಇಲ್ಲಿ ನಿನ್ನೆ 11 ಮೊಟ್ಟೆ ಕೂರಿಸಿದ್ದೀನಿ, ಒಳಗಿದೆ. ನಿನ್ನೆ ಒಂದೇ ಸತಿ ಮೊಟ್ಟೆ ಸಿಕ್ಕಿಲ್ಲ ಅಂತ ಇವತ್ತು 12 ಇದೆ, ಒಟ್ಟಿಗೆ 23 ಮೊಟ್ಟೆ ಆಗಿದೆ. ಇದು ಯಾವ ರೀತಿ ಅಂದರೆ, ಇದು ಥರ್ಮೋಸ್ಟಾಟ್ ಬ್ಯಾಟ್ರಿಯಿಂದ ಪ್ಲಸ್ ಮೈನಸ್ ರೈಟ್ ಸೈಡ್ ಲೆಫ್ಟ್ ಸೈಡು ಕರೆಂಟಿಗೆ ಏನು ಬಲ್ಪ್ ಹಾಕಿರ್ತೀವಿ ಅದನ್ನು ಹಾಕಿದಾಗ 37.7 ಆದ ತಕ್ಷಣ ಆಫ್ ಆಗುತ್ತೆ. ಓಕೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ಹಿಂದೆ ಒಂದೆರಡು ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ಈ ಇನ್ಕ್ಯುಬೇಟರ್ ಯಾವ ರೀತಿ ರೆಡಿ ಮಾಡ್ಬೋದು ಅನ್ನೋದನ್ನು. ಈಗ ನೋಡಿ, ಇದು 60 ಮೊಟ್ಟೆ ಒಂದೇ ಸತಿ ನಾವು ರೆಡಿ ಮಾಡ್ಬೋದಾಗಿದೆ. ಪ್ರತಿ 4 ಗಂಟೆಗೆ ಒಂದು ಸತಿ ಈ ರೀತಿ ಮೊಟ್ಟೆಗಳನ್ನು ರೊಟೇಟ್ ಮಾಡಬೇಕಾಗತ್ತೆ. ಇದು ನಿನ್ನೆ ಕೂರಿಸಿರೋ ಅಂಥ ಮೊಟ್ಟೆಗಳು, ಇದು ಇವತ್ತು ತಂದಿರೋ ಅಂಥ ಮೊಟ್ಟೆಗಳು. ಅಂದರೆ ಗೊತ್ತಾಗಲಿ ಅಂತೇಳಿ ಇದು ಮಾರ್ಕನ್ನು ಬೇರೆ ಬೇರೆ ಮಾಡಿದ್ದೀನಿ. ಏಕೆಂದರೆ 2 ದಿವಸ ಆಗುತ್ತಲ್ಲ, ಅಲ್ಲಿ 21 ಡೇಸ್ ಆದಾಗ ಓಕೆ ಮರಿ ಈಚೆ ಕಡೆ ಬರಲಿಕ್ಕಾಗಿಲ್ಲ ಅಂದಾಗ ನಾವು ಅದನ್ನು ಹೊಡಿಬೇಕಾಗತ್ತೆ. ಅಂದರೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ, ಯಾವತ್ತು ಕೂರಿಸಿರೋದು ಅಂತ ಗೊತ್ತಾಗಬೇಕಲ್ಲ. ನೋಡಿ, ಇದು ಓಪನ್ ಮಾಡಿದ್ದೀನಿ, ಹೀಟ್ ಕಡಿಮೆ ಇರೋದ್ರಿಂದ ಆಟೋಮೆಟಿಕ್ ಆನ್ ಆಗಿದೆ. ಅಂದರೆ ಕವರ್ ಮಾಡಿದಾಗ ಹೀಟು ಒಳಗೆ ಸರ್ಕ್ಯುಲೇಷನ್ ಆಗ್ತಾ ಇದ್ದಾಗ 37 ಬೇಗ ಆಗುತ್ತೆ, ಆಫ್ ಆಗಿಬಿಡುತ್ತೆ. ಈಗ ಆನ್ ಆಗಿದೆ. ನಿಮಗೆ ಏನಾದರೂ ಇನ್ಕ್ಯುಬೇಟರ್ ಬೇಕು ಅಂದರೆ ಕಾಮೆಂಟ್ ಮಾಡಿ, ಇಲ್ಲ ಕಾಲ್ ಮಾಡಿ, ನಾವು ಇನ್ಕ್ಯುಬೇಟರ್ನ ರೆಡಿ ಮಾಡಿ ಕೊಡ್ತೀವಿ. ಇಲ್ಲ ಮರಿ ಬೇಕು ಅಂದ್ರೂ ಕೊಡ್ತೀವಿ. 1 ಡೇ ಮರಿ ಬಂದುಬಿಟ್ಟು 40 ರೂಪೀಸ್ ಇರುತ್ತೆ. 30 ಡೇಸ್ ಮರಿ ಬಂದುಬಿಟ್ಟು 120 ರೂಪಾಯಿ ಇರುತ್ತೆ. ಓಕೆ, ಇದರಲ್ಲಿ 2 ಕಲೆಕ್ಷನ್ ಇದೆ ನೋಡಿ. ಇದು ಬ್ಯಾಟ್ರಿನಿಂದ ವರ್ಕ್ ಆಗೋವಂಥದ್ದು, ಅಂದರೆ ಇದು ಈ ಕಡೆ ಇರೋಂಥದ್ದು ಕರೆಂಟ್ನಿಂದ ವರ್ಕ್ ಆಗೋಂಥದ್ದು AC. ಅದಕ್ಕೆ ಪವರ್ ಸಪ್ಲೈ ಓನ್ಲಿ DC ಬ್ಯಾಟ್ರಿಯಿಂದ ಕೊಟ್ಟಿದ್ದೀನಿ, ಅಂದರೆ ಅದು ACಯಿಂದ ವರ್ಕ್ ಆಗುತ್ತೆ. ಕರೆಂಟ್ ಏನಾದರೂ ಹೋಯಿತು ಅಂದಾಗ ಇದು DCಯಿಂದ ಅದು ಏನಾದರೂ ಕೆಲಸ ಮಾಡಿಲ್ಲ ಅಂದರೆ ಕರೆಂಟ್ ಹೋದರೆ ಈ ಥರ್ಮೋಸ್ಟಾಟ್ರ್ ಆನ್ ಇದ್ರೂ ಅಲ್ಲಿ ಆನ್ ಆಗಲ್ವಲ್ಲ ಲೈಟು, ಆವಾಗ ಇದು DCಯಿಂದ ಒಳಗಡೆ ಬೇರೆ ಬಲ್ಪ್ಗಳಿದೆ. DCಯಿಂದ ಒಂದು ಬ್ಯಾಟ್ರಿ ಕಲೆಕ್ಷನ್ ಕೊಟ್ಟಿದ್ದೀನಿ ಇಲ್ಲಿಂದ. ಅಂದರೆ 24 ಅವರ್ ಇದಕ್ಕೆ ಕರೆಂಟ್ ಇರಬೇಕಾಗತ್ತೆ. ಕರೆಂಟ್ ಇಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ನೋಡಿ, ಇವಾಗ ಒಳಗಡೆ ಹೀಟು ಆಗಿದೆ, ಈಗ ಆಫ್ ಆಯಿತು ನೋಡಿ. ಕರೆಂಟ್ ಅಲ್ಲಿ 37.8 ಇದೆ, ಅಂದರೆ 7ಗೆ ಆಫ್ ಆಗುತ್ತೆ. ಮತ್ತು 1 ಡಿಗ್ರಿ ಜಾಸ್ತಿ ಆಗಿದೆ, 8, 9, 2 ಡಿಗ್ರಿ ಜಾಸ್ತಿ ಆಯಿತು. ಮತ್ತು ಅದು 37.2 ಆದಾಗ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಅಂದರೆ 5 ಡಿಗ್ರಿ ಡಿಫ್ರೆನ್ಸಲ್ಲಿ ಇಟ್ಟಿರ್ತೀವಿ. 5.1 ಡಿಗ್ರಿ ಅಲ್ಲ, 5 ಪಾಯಿಂಟ್ ಡಿಫ್ರೆನ್ಸಲ್ಲಿ ಇಟ್ಟಿರ್ತೀವಿ. 37.2ಗೆ ಆನ್ ಆಗಿಬಿಡುತ್ತೆ. ಇಮ್ಯುನಿಟಿ ಬಂದು 50 ಇದೆ, 57 ಇರಬೇಕಾಗುತ್ತೆ 18 ದಿನವರೆಗೂ. ಆಫ್ಟರ್ 18 ಡೇಸ್ ನಿಮಗೆ 70% ಇಮ್ಯುನಿಟಿ ಮೇಂಟೈನ್ ಮಾಡಬೇಕಾಗತ್ತೆ. 50 ಇದೆ, ಪರವಾಗಿಲ್ಲ.
57 ಇರಬೇಕು. ನೋಡೋಣ, ಇನ್ನೊಂದು ಸ್ವಲ್ಪ ಇಮ್ಯುನಿಟಿ ಬೇಕು, ಹಾಕ್ತೀನಿ. ನೆನ್ನೆ ಕೂರಿಸಿದ್ದಲ್ವ, ಸ್ವಲ್ಪ ನೀರು ಜಾಸ್ತಿ ಇಟ್ಟಿದ್ದೆ, ಹಾಗಾಗಿ 60ವರೆಗೂ ಹೋಯ್ತು. ಅದಕ್ಕೆ ಆಫ್ ಮಾಡಿದೆ. ಇದು ಇಮ್ಯುನಿಟಿಗೋಸ್ಕರ ಕೆಳಗಡೆ ಟ್ರೈನಲ್ಲಿ ನೀರಿಟ್ಟಿದ್ದೀನಿ. ಅದು 50 ಇತ್ತಲ್ಲ, 57 ಇರಬೇಕು. ಅದಕ್ಕೋಸ್ಕರ ಮತ್ತೆ ನೀರಿಟ್ಟೆ. ನೋಡಿ, ಈಗ ಫುಲ್ ಹೀಟ್ ಕಡಿಮೆ ಆಯಿತು. ಅದಕ್ಕೆ ಬ್ಯಾಟ್ರಿದು ಆನ್ ಆಗಿದೆ. ಇದು ಬ್ಯಾಟ್ರಿದು ಪವರ್ ಸಪ್ಲೈ, ಇದು ಎ ಸಿ DC ಮತ್ತು ಇಮ್ಯುನಿಟಿಗೋಸ್ಕರ ನೀರು. ಕ್ಲೋಸ್ ಮಾಡ್ತಿದ್ದಂಗೆ ಹೀಟು ಅಲ್ಲಿ ಒಳಗೆ ಜಾಸ್ತಿ ಆಗುತ್ತೆ, ಆವಾಗ ಒಳಗಡೆ ಅದು ಆಫ್ ಆಗುತ್ತೆ. ನೋಡಿ, ಇದು DCದು, ಇದು ಆನ್ ಆಗಿದೆ ರೆಡ್. ಇದು ACದು, ಅದು ರೆಡ್ ಇದೆ, ಆನ್ ಆಗಿದೆ. ಅಂದರೆ ಇಲ್ಲಿ ತೋರಿಸುತ್ತೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲಿದೆಯಲ್ಲ, ಆನ್ ಆಗಿದೆ ಅಂತ. ಇವಾಗ ಒಳಗಡೆ ಕೋಲ್ಡ್ ವಾಟರ್ ಇಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ನೋಡಿ, ಈಗ ಆಫ್ ಆಯಿತು ಆಟೋಮೆಟಿಕ್. ಓಕೆ, ನಿಮಗೇನಾದರೂ ಇನ್ಕ್ಯುಬೇಟರ್ ಬೇಕು ಅಂದರೆ ಕಾಲ್ ಮಾಡಿ, ಇಲ್ಲ ಮರಿನೂ ಸಪ್ಲೈ ಮಾಡ್ತೀವಿ, ಮರಿ ಬೇಕೆಂದರೂ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.